ಇವತ್ತು ನಾವೇನು ತೀರ್ಮಾನ ತಗೋಪ ಅಂದ್ರೆ ಇಲ್ಲಿವರೆಗೆ ನಮ್ದು ಏನಿತ್ತು ಕಾರ್ಖಾನೆಯವ್ರ ವಿರುದ್ಧ ಹೋರಾಟ ಇತ್ತು. ಅವರ 4-5-6 ವರ್ಷದಿಂದ ₹1 ಕೂಡ ಹೆಚ್ಚು ಕೊಟ್ಟಿಲ್ಲ, 3,500 ರೂಪಾಯಿ ಕೊಡ್ಬೇಕನ್ನುವಂಥ ಬೇಡಿಕೆ ಇತ್ತು. ಈಗಾಗಲೇ ಅವ್ರು ನಮ್ಮ ಬೇಡಿಕೆ ಇವತ್ತು ಜಿಲ್ಲಾಡಳಿತ ಭಾಳಷ್ಟು ಕಾಳಜಿ ಮಾಡಿ ಅವರೆಲ್ಲ ಜವಾಬ್ದಾರಿ ತಗೊಂಡು 3,200 ರೂಪಾಯಿಗೆ ತೊಗೊಂಬಂದಾರ. ಆಮೇಲೆ ಜಿಲ್ಲಾಧಿಕಾರಿ ಅವರು ಇಲ್ಲಿ ಬಂದು ವೇದಿಕೆಗೆ ಹೇಳ್ರು 3,200 ರೂಪಾಯಿ ಒಪ್ಕೊಳ್ಳಿಲ್ಲ. ನಾವು ರೈತರ ಲಾಸ್ಟ್ ನಾವು ₹100 ಕಡಿಮೆ ಮಾಡಿದ್ವು, 3,400 ರೂಪಾಯಿ ಕೊಡಲೇಬೇಕಂತೇಳಿ ಒತ್ತಾಯ ಮಾಡಿದ್ವಿ. ಆ ಹೇಳಕ ಇವತ್ತು ಜಿಲ್ಲಾಧಿಕಾರಿ ಅವರಿಗೆ ಅವರ ಕಾರ್ಖಾನೆಯವ್ರು ಹೇಳಿರೋದು ಏನೆಲ್ಲ ನಮಗೆ 3,200 ರೂಪಾಯಿ ಚಿಕ್ಕ ಒಟ್ಟೆ ಕೊಡೋಕ್ಕಾಗೋಲ್ಲ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಚಳವಳಿ ಇವತ್ತು ತೀರುವ ರೀತಿ ಕೂಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತೆಲ್ಲ ಭಾಗವಹಿಸ್ಯಾರು. ಮತ್ತು ಅದೇ ರೀತಿಯಾಗಿ ನಮ್ಮ ಕಾರ್ಖಾನೆಯವರಿಗೆ ನಮಗೆ ₹200 ವ್ಯವಹಾರ ಜಗಳದವ್ರು ಕೊಡ್ತಾರೆ, ಇವತ್ತು ಕೊಡಲೇಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಮೀಡಿಯಾ ದೇವರಿಂದ ಇವತ್ತೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೀರಿ ಅವ್ರನ್ನೆಲ್ಲ. ಕಾರ್ಖಾನೆ ಮಾಲೀಕರು ಯಾರು ಬಡ್ರಿಲ್ಲ, ಅವ್ರನ್ನೇನು ಪುಕ್ಕಟ ಕೇಳತ್ತಿಲ್ಲ, ನಾವು ದುಡಿದು ಹಾಳಾಗತ್ತು ಅಂತ ಕೇಳತ್ತು. ಕಾರ್ಖಾನೆ ಮಾಲೀಕರೆಲ್ಲ ಪ್ರಶ್ನೆ ಮಾಡ್ತೀರಿ, ಇವತ್ತಿಲ್ಲ ನಾಳೆ ಆಗುವತ್ತ ಕೊಡ್ದಾರ ಭರವಸೆ ಐತಿ. ಹೊಸದಾಗಿ ಇವತ್ತು ಏನು ಈ ಕಬ್ಬು ಬೆಳೆಗಾರರು ಇವತ್ತು ವೇದಿಕೆ ಪ್ರಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಹೊಸ ರಾಜ್ಯದ ನಿರ್ಧಾರ ಏನು ತಗೋತಪ್ಪ ಅಂದ್ರೆ 1 ಟನ್ ಕಬ್ಬಿಗೆ ಗೌರ್ಮೆಂಟ್ಗೆ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ 5,000 ಟ್ಯಾಕ್ಸ್ ಹೋಗ್ತೈತಿ, ಸಿದ್ದರಾಮಯ್ಯ ಅವ್ರಿಗೆ 5,000 ಟ್ಯಾಕ್ಸ್ ಹೋಗ್ತೈತಿ. ಸ್ಪ್ರೀಟ, ಇಥನಾಲ ಹಲವಾರು ಬಾಯಿ ಪ್ರಾಡಕ್ಟ್ ತಿಂದ್ರೆ ಲಾಭ ಆಕೈತಿ ಅವ್ರಿಗೆ. ಅವ್ರು ಏನೂ ದುಡ್ದಿಲ್ಲ, ಕಬ್ಬು ಹೆಚ್ಚಿಲ್ಲ, ಕಳಿಗೆ ಇರಲಿಲ್ಲ, ಕಳೆ ತೆಗೆದಿಲ್ಲ, ಗೊಬ್ಬರ ಹಾಕಿಲ್ಲ, ಆ ಗೊಬ್ಬರ ಹಾಕಕ್ಕೆ ಬಂಡವಾಳ ಕೂಡ ಕೊಟ್ಟಿಲ್ಲ. ಅದಕ್ಕಾಗಿ ನರೇಂದ್ರ ಮೋದಿ ಅವರು 1,000 ರೂಪಾಯಿ ಕೊಡಬೇಕು, ಸಿದ್ದರಾಮಯ್ಯ ಅವರು 1 ಟನ್ ಕಬ್ಬಿಗೆ 1,000 ರೂಪಾಯಿ ಕೊಡಬೇಕು. ಮತ್ತು 9.5 ರಿಕವರಿ ಅವರು ಏನು 9.5 ರಿಕವರಿ ಐತೆ ನಮಗೆ, ಆ ರಿಕವರಿಯನ್ನು 10-25 ಮಾಡಿ ನರೇಂದ್ರ ಮೋದಿ ಅವರು ಇವತ್ತು ನಮ್ಮನ್ನು ಬೀದಿಯೊಳಗೆ ಕುಣಿಸ್ಯಾರು. ಅದು ಹೊಳ್ಳಿ 9.5 ಬರ್ಬೇಕಂತೇಳಿ ಇವತ್ತು ಒತ್ತಾಯ ಮಾಡಿದ್ವಿ. ಅದೇ ರೀತಿಯಾಗಿ ರಾಜ್ಯದಲ್ಲಿ ಇವತ್ತು ಕರೆಂಟ ನೀವು ಹಗಲಿ 6 ತಾಸು ಹಚ್ಚ ಕೊಡತ್ತೀರಿ, 6-7 ತಾಸು. ಅದು ರೈತರಿಗೆ ರಾತ್ರಿ ನೀರು, ನಾವು ರಾತ್ರಿ ಹಸಕ್ಕೆ ನೀರು ಆಗೋದಿಲ್ಲ, ಹಗಲಿ 12 ತಾಸು ಕೂಡ ಕರೆಂಟ್ ಕೊಡ್ಬೇಕು. ಪಾಟೀಲ್ ಅವ್ರು ಹೇಳ್ತಾ ಇದ್ದಾರೆ ಇವತ್ತು ಇವೆಲ್ಲ ವಿಚಾರಣೆ ಒಳಗೊಂಡು ಈ ಎಲ್ಲರ ವೇದಿಕೆ, ಗುರ್ಲಾಪುರ ವೇದಿಕೆ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ನರೇಂದ್ರ ಮೋದಿ ಜನಪ್ರತಿನಿಧಿಗಳಾಗಲಿ ಯಾರು ಬಂದ ಇಲ್ಲಿ ತಿಳಿಸ್ಲಿಲ್ಲಪ್ಪ ಅಂತಂದ್ರ ಇದೇ 7ನೇ ತಾರೀಕು ಶುಕ್ರವಾರ ಸರಿಯಾಗಿ 10 ಗಂಟೆಗೆ 10 ಲಕ್ಷ ಜನ ಬೆಳಗಾವಿಯ 10 ಟೋಲ್ ನಾಕಾದಲ್ಲಿ ಹೆದ್ದಾರಿ ಬಂದ್ ಮಾಡ್ತೀವಿ. ಅದೇ ರೀತಿ ಬಾಗೇವಾಡಿ ಒಳಗೆ ಬಂದ್ ಮಾಡ್ತೀವಿ, ಧಾರವಾಡದಾಗ ಬಂದ್ ಮಾಡ್ತೀವಿ, ಹುಬ್ಬಳ್ಳಿ ಒಳಗೆ ಮಾಡ್ತೀವಿ, ಅದೇ ರೀತಿ ದಾವಣಗೆರೆ ಮಾಡ್ತೀವಿ, ಹಾವೇರಿ ಮಾಡ್ತೀವಿ, ಅದೇ ರೀತಿ ತುಮಕೂರ ಮಾಡ್ತೀವಿ, ಏನೇ ಮಂಡ್ಯ, ಮೈಸೂರು ಆ ಭಾಗದಾಗ ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನ ಲಕ್ಷಾಂತರ ಜನ ರೈತ ಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಇವತ್ತು